ಇವಾಗ ನೀವು ಗಂಧದ ಮರಗಳೆಲ್ಲ ತಂದಾಗ ಎಲ್ಲಿ ಸ್ಟೋರೇಜ್ ಮಾಡ್ತೀರಾ? ಉಗ್ರಾಣ ನೋಡ್ಬೋದಾ? ಸ್ಟೋರ್ ಸೆಕ್ಷನ್ ಇದೇನೆ, ಸ್ಯಾಂಡಲ್ವುಡ್ ಸ್ಟೋರ್ಸ್. ಈಗ ಇದು ನಾವು ಗವರ್ನಮೆಂಟ್ ಕೋಟಿಯಿಂದ ತಂದಿರುವಂತ ಲಾಟ್. ಇದು ಗಂಧದ ಕೋಟೆಯಿಂದ ತಂದಿರೋಂಥದ್ದು, ಅಂದ್ರೆ ಈ ತರ ಧಾರವಾಡ ಡಿಪೋಟ್ ಇಂದ ತಂದಿರುವಂತದ್ದು. ಆಲ್ರೆಡಿ ಈ ರೀತಿ ಆಗಿರುತ್ತಾ? ಹೌದು, ಇದು ಚಿಪ್ಸ್. ಇದು ಒನ್ ಆಫ್ ದಿ ಕ್ಲಾಸಿಫಿಕೇಶನ್, ಬಿಲ್ವ ಚಿಲ್ಟಾ ಅಂತ ಹೇಳ್ತೀವಿ ಇದಕ್ಕೆ. ಇದರಲ್ಲಿ ಇಟ್ ಕನ್ಸಿಸ್ಟ್ ಆಫ್ ಬೋತ್ ಹಾರ್ಡ್ವುಡ್ ಅಂಡ್ ಮಿಕ್ಸೆಡ್ ವುಡ್. ಈ ವೈಟ್ ಪಾರ್ಟ್ ಏನಿದೆಯಲ್ಲ ಅದು ಲೈಕ್ ಇದು ಯೂಸ್ ಇರೋಂಥದ್ದು. ವೈಟ್ ಗಂಧ ಇರೋದು ಮಾತ್ರ ಈ ಬ್ರೌನಿಶ್ ಅಲ್ಲಿ. ಗಂಧ ಮಾತ್ರ ನಾವು ಬ್ರೌನಿಶ್ ನೋಡ್ತೀವಿ. ಓಕೆ, ಇದು ಬಿಳಿ ಬಣ್ಣ ಇದೆಯಲ್ಲ, ಬಿಳಿ ಬಣ್ಣಕ್ಕೆ ವೈಟ್ ಚಿಪ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಮಿಕ್ಸೆಡ್ ವುಡ್. This is not purely hardwood ಅಲ್ಲ, ಇದು ಮಿಕ್ಸೆಡ್ ವುಡ್ which contains white chips and also hardwood. ಅಂದ್ರೆ ಇವಾಗ ನಾವು ರಾ ಮೆಟೀರಿಯಲ್ಸ್ ತಂದಾಗ, ಮರ ಕಟ್ ಮಾಡಿದಾಗ ಅದ್ರಲ್ಲಿ ಎರಡು ಮಿಕ್ಸ್ ಆಗಿರುತ್ತೆ. ಅದನ್ನ ನೀವು ಸಪರೇಷನ್ ಮಾಡಬೇಕು. ಸಪರೇಷನ್ ಇದು ಆಲ್ರೆಡಿ ಆಗಿರುತ್ತೆ, ಆ ಕೋಟಿನಲ್ಲೇ ಆಗಿರುತ್ತೆ. ಸೊ ಹಂಗೆ ಕ್ಲಾಸಿಫಿಕೇಶನ್ ಮಾಡಿ ವೇಮೆಂಟ್ ಮಾಡಿ ನಮಗೆ ಕೊಡುವಂತದ್ದು ಇದು. ಓಕೆ, ಇದನ್ನು ಯೂಸ್ ಆಗುತ್ತೆ ಮೇಡಮ್? ಇದನ್ನು ಯೂಸ್ ಆಗುತ್ತೆ. ಇದನ್ನು ನಾವು ಪೌಡರ್ ಮಾಡಿ ಕ್ರಶ್ ಮಾಡ್ತೀವಿ. ಬಟ್ ಇದಕ್ಕೆ ಆಯಿಲ್ ಕಂಟೆಂಟ್ ಕಡಿಮೆ ಇದರಲ್ಲಿ. ಆಯಿಲ್ ಕಂಟೆಂಟ್ ಜಾಸ್ತಿ ಇರೋದು ಅಂತ ಹೇಳಿದ್ರೆ ಬ್ರೌನ್ ಕಲರ್ ಇದೆಯಲ್ಲ ಇದು. ಇಲ್ಲಿ ಕೆಲವೊಂದು ನೀವು ಈ ರೂಟ್ ಪಾರ್ಟ್ ತಗೊಂಡ್ರೆ ನಿಮ್ಗೆ 4 to 5% ಆಯಿಲ್ ಈಲ್ಡ್ ಕಂಟೆಂಟ್ ಬರುತ್ತೆ. ವೆರಸ್ ಇದ್ರಲ್ಲಿ ಬಿಲ್ವ ಚಿಲ್ಟದಲ್ಲಿ 2 to 2.5%.